ದುರಾದೃಷ್ಟ ಅನ್ನೋದು ಈ ಲೆವೆಲ್ ಕಾಡ್ತಿದ್ಯಾ? ಎಲ್ಲ ಹೋಯ್ತಲ್ಲಪ್ಪ, ಏನೂ ಇಲ್ಲ ನನ್ನ ಹತ್ರ ಈಗ. ಹೊಟ್ಟೆ ಯಾಕೋ ಹಿಡ್ಕೊಂಡಿದೆ, ಬಿಸಿಲು ಬೇರೆ ಹೆವಿ, ಗಂಟ್ಲೆಲ್ಲ ಒಣಗ್ತಾ ಇದೆ. ನೀರು ನೀರು ನಿಮ್ಮ ಹತ್ರ ಕುಡಿಯೋಕ್ಕೆ ಬಿಸಿಲೇ ನೀರು ಸಿಗಲ್ಲ ಅಲ್ಲ? Excuse me, bro. Is there any 5-star hotel nearby? 5-star ಹೋಟ್ಲಾ? I mean, ಒಳ್ಳೆ ರೆಸ್ಟೋರೆಂಟ್ ಕೆಫೆ ತಿನ್ನೋದಿಕ್ಕೆ. ಇಲ್ಲಿ 7th ಕ್ರಾಸಲ್ಲಿ ಒಂದಿದೆ, ಬಟ್ ಅದು ಇವಾಗಲೇ ಓಪನ್ ಇರಲ್ಲ. 10:30 ಮೇಲೆ ಓಪನ್ ಆಗುತ್ತೆ. 10:30 ಸ್ವಿಚ್ ಆಫ್ ಆಗಿದೆ. ಟೈಮ್ ಎಷ್ಟು ಅಂತ ಹೇಳ್ಬೋದಾ? 7:30. ಥ್ಯಾಂಕ್ ಯು. ಶಿಟ್, ಇನ್ನು 7:15 ಅಂದರೆ 3 ಅವರ್ ಕಾಯ್ಬೇಕಾ? ಗಾಡ್, ಇಷ್ಟು ದಿನ ಎಲ್ಲ ಈ ಚೇಡಿಗೋಸ್ಕರ ಕಾಯ್ತಾ ಇದ್ರು, ಆದರೆ ಈಗ ನಾನು ಟೈಮ್ಗೋಸ್ಕರ ಕಾಯ್ಬೇಕಾ? ರಿವೆಂಜಾ? ಈ ಚೇಡಿ ಮೇಲೆ ರಿವೆಂಜಾ? ನನ್ನ ಟೈಮು ಬರುತ್ತೆ, ಆಗ ಟೈಮ್ ಮೇಲೆ ರಿವೆಂಜ್ ತಗೋತೀನಿ. ಟೈಮ್ ಮೇಲೆ ರಿವೆಂಜಾ? ಒಂದು ಮೆಕ್ಸಿಕನ್ ಡಿಲೈಟ್ ಡಬಲ್ ಚೀಸು, ಒಂದು ಫ್ರೈಸು, ಹಾಗೆ ಒಂದು. ಓಕೆ ಸರ್, ಬೇರೆ ಏನಾದ್ರು? ಇಲ್ಲ, ಅಷ್ಟೆ ಸರ್. ಬಿಲ್. ಸರ್, ಇದು ಕಾರ್ಡ್ ಡಿಕ್ಲೈನ್ ಅಂತ ಬರ್ತಾ ಇದೆ. ಸರ್, ಇದು ಕೂಡ ಡಿಕ್ಲೈನ್ ಅಂತಾನೆ ಬರ್ತಾ ಇದೆ. ಮೇ ಬಿ ಸರ್ವರ್ ಇಶ್ಯೂ ಅನ್ಸುತ್ತೆ. ಈಗ ಆರ್ಡರ್ ಕೊಡಿ, ತಿನ್ನೋಷ್ಟೊತ್ತಿಗೆ ಸರ್ವರ್ ಸರಿ ಹೋಗುತ್ತೆ, ಆಮೇಲೆ ಪೇ ಮಾಡ್ತೀನಿ. ಸಾರಿ ಸರ್, ನೀವು ಬಿಲ್ ಪೇ ಮಾಡಿದಾಗ ನಾವು ಕೊಡೋಕ್ಕಾಗಲ್ಲ, ದಯವಿಟ್ಟು. ಏನಯ್ಯ ನೀನು? ಯಾವಾಗಿಂದ ಸೇರ್ಕೊಂಡಿದ್ದೆ ಕೆಲ್ಸಕ್ಕೆ ನೀನಿಲ್ಲಿ? ನಾನು ಯಾವ ಕಾಲದಿಂದ ಕಸ್ಟಮರ್ ಇಲ್ಲಿ ಗೊತ್ತಾ? ಸರ್ವರ್ ಬ್ಯುಸಿ ಇದೆ, ತಿಂದ್ಬಿಟ್ಟು ಪೇ ಮಾಡ್ತೀನಿ ಅಂದರೆ ಕೊಡಲ್ಲ ಅಂತೆಲ್ಲ ಕೊಡು. ಸರ್, ನೀವು ಯಾರಾದರೆ ಏನು ಸರ್, ನಮಗೆ ಬಿಲ್ ಪೇ ಮಾಡಿದಾಗ ನಾವು ಆರ್ಡರ್ ಕೊಡೋಕ್ಕಾಗಲ್ಲ, ದಯವಿಟ್ಟು ನೀವೇನು ಹೊಡ್ಬೋದು ಸರ್. ನಾನು ಯಾರು ಅಂತ ಗೊತ್ತಾ ನಿಮಗೆ? ಜೈದೇವ್ ದಿವಾನ್. ಎಷ್ಟೋ ಸಾರಿ ನಮ್ಮ ಫ್ರೆಂಡ್ಸು ಬೇರೆ ಕಡೆ ಹೋಗೋಣ ಅಂತಂದ್ರು ಅವ್ರನ್ನೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಫುಡ್ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಹಂಗೆ ಮಾಡೋಕೆ ಹೋದ್ರೆ ಬೆಳಗಿನ ಜಾಸ್ತಿ ಟಿಪ್ಸೇ ಕೊಟ್ಟಿದ್ದೀನಿ ನಾನು. ನಿಮ್ಮ ಇಡೀ ಒಂದು ತಿಂಗಳದು ಮೇಂಟೆನೆನ್ಸ್ಗೆ ಆಗುತ್ತೆ ನಾನು ಕೊಟ್ಟಿರೋಷ್ಟು ಟಿಪ್ಸು. ನನಗೆ ಕೊಡಲ್ಲ ಅಂತೀಯಾ? ಕೊಡು, ಆಮೇಲೆ ಸರ್ವಿಸ್ ರೆಡಿ ಆಗುತ್ತೆ, ಕೊಡ್ತೀನಿ. ಸಾರಿ ಸರ್, ಬಿಲ್ ಪೇ ಮಾಡಿದ್ರೆ ನಾವೇನು ಕೊಡೋಕ್ಕಾಗಲ್ಲ, ನಮ್ಮ ಕೆಲಸ ಆಗುತ್ತೆ, ದಯವಿಟ್ಟು ನೀವೇನು ಹೊಡ್ಬೋದು. ಲಾಯಲ್ಟಿಗೆ ಬೆಲೆನೇ ಇಲ್ಲ ಅಲ್ಲ ನಿಮ್ಮ ಹತ್ರ? ಕಸ್ಟಮರ್ಗೆ ಹತ್ರ ಹಿಂಗ ಮಾತಾಡೋದು? ಸರ್ವರ್ ಇಶ್ಯೂ ಆದರೆ ಏನು ಮಾಡೋಕ್ಕಾಗತ್ತೆ? ಇವಾಗ ಕೊಟ್ಟಿದ್ರೆ ಆಮೇಲೆ ತಿಂದ್ಬಿಟ್ಟು ಕೊಡ್ತಾ ಇರಲಿಲ್ವಾ? ಇವಾಗ ನೀನು ಕೊಡ್ತೀನಿ ಅಂದ್ರೂ ಬೇಕಾಗಿಲ್ಲ ನನಗೆ. ಇಡ್ಕೊ ನಿನ್ನ ಬಿಲ್ ನೀನೇ. ಎಷ್ಟೆಲ್ಲ ಬಿಸ್ನೆಸ್ ಕೊಟ್ಟಿರೋ ಕಸ್ಟಮರ್ ನಾನು,
ನನಗೆ ಫುಡ್ ಇಲ್ಲ ಅಂತಾನೆ ಎಷ್ಟಿರ್ಬೇಡ ಅವನಿಗೆ. ಗಾಂಚಲಿ ನಾನೇನೋ ಗಾಂಚಲಲ್ಲಿ ಬೇಡ ಅಂತ ಬಂದ್ಬಿಟ್ಟೆ. ಅಶ್ವ ತಡೆಯಕ್ಕಾಗ್ತಿಲ್ವಲ್ಲಪ್ಪ. ಇದನ್ನೇ ಕಣಪ್ಪ ಹೊಟ್ಟೆ ಅನ್ನೋದು. ಬಾ ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೇಕು ಬಾ. ಇದು ಬರೀ ಹಸುವಲ್ಲ, ಕೆಟ್ಟ ಹಸುವು, ತಡ್ಕೊಳಕ್ಕಾಗಲ್ಲ. ಓ, ಈ ಟಾಪಿಕಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೆಂಗೈತೆ ನಿಂಗೆ? ಅಶ್ವ ಅನ್ನೋದು ಇಷ್ಟು ಖರಾಬು ಅಂತ ಗೊತ್ತಿರಲಿಲ್ಲ ಬಿಡು. ನನಗೆ ಇಷ್ಟು ದಿನ ಬರೀ ಅದ್ರ ಸ್ಪೆಲ್ಲಿಂಗ್ ಗೊತ್ತಿತ್ತು, ಮೀನಿಂಗ್ ಗೊತ್ತಿರಲಿಲ್ಲ. ಇನ್ನು ಅದೇನೇನು ನೋಡ್ಬೇಕು. ಇಷ್ಟು ಹಸುವನ್ನ ಅನುಭವಿಸ್ತಾ ಇರೋದು ಮೊದಲನೇ ಸಲನಾ? ಹಾಂ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹೋಯ್ತಾ ಅಭ್ಯಾಸ ಆಯ್ತದೆ ಬಿಡು. ಏಯ್ ಬರ ಇಲ್ಲಿ. ಕೇಳಿದ್ದೆ ನಾನು ಇನ್ನ ದುಡ್ಡನ್ನ ಏನಕ್ಕಾಗ್ದೆ? ಭಿಕ್ಷೆ ತಾನೇ ಬೇಡ್ತಿದ್ಯಾ, ಕಡಿಮೆ ಆಯ್ತಾ? ಏಯ್ ಮುಚ್ಕೊಂಡು ಹಾಕಿರೋದು ಎತ್ಕೊಂಡು ಹೋಗಲೇ. ತಗೋತಾತ, ಎಂಜಾಯ್ ಮಾಡು. ಎಲ್ಲ ಇವನ ಏಯ್ ಬುಡ, ಕಲೆಕ್ಷನ್ ಜಾಸ್ತಿ ಆಗಿ ಅಂತ ಪಕ್ಕದಲ್ಲಿ ಕೂರ್ಸ್ಕೊಂಡ ನನ್ನ ನೀನು ಕೀಲಾಡಿ ಮುದ್ಕ. ಕೆಲಸ ನೋಡಲಿ, ಬಿಟ್ಟಿಲ್ ಬೇರೆ ಕೊಯ್ತಾನ. ಹೋಗು, ಟೈಮ್ ಕೆಟ್ಟರೆ ಎಲ್ಲ ಇಲ್ಲೂ ಬರೋದೇ. ಪಾರ್ಥ, ಮಹಿಮಾ, ನಾನು ಯಾವತ್ತಾದರೂ ನಿಮಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿದ್ದೇನಾ? ಅಥವಾ ನಿಮ್ಮಿಂದ ನಿರೀಕ್ಷೆ ಏನಾದರೂ ಇಟ್ಕೊಂಡು ನಾನು ನಿಮ್ಮನ್ನು ಪ್ರೀತಿಸಿದ್ದೇನಾ? ನೀವು ಬಯಸಿದ್ದೆಲ್ಲ ನಿಮಗೆ ಸಿಗೋ ಹಾಗೆ ಮಾಡಿದೆ. ನಾನು ಅದರಲ್ಲಿ ಯಾವತ್ತೂ ಲೆಕ್ಕಾಚಾರ ಮಾಡಲೇ ಇಲ್ಲ. ನೀವು ಬೇರೆ ನಾನು ಬೇರೆ ಅಂತ ಯಾವತ್ತಾದರೂ ಟ್ರೀಟ್ ಮಾಡಿದ್ದೀನ ನಿಮ್ಮನ್ನು? ಬಿಗ್ ಬ್ರೋ, ಹಾಗಲ್ಲ ಬಿಗ್ ಬ್ರೋ. ಪಾರ್ಥ, ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ಇವತ್ತು ನೀವೆಲ್ಲ ಬೆಳೆದಿದ್ದೀರಾ, ದೊಡ್ಡವರಾಗಿದ್ದೀರಾ. ಆದರೆ ಇಷ್ಟು ವರ್ಷ ನಿಮ್ಮನ್ನು ಹೆಗಲ ಮೇಲೆ ಹಾಕೊಂಡು ಬೆಳೆಸಿದ್ದು ನಿಮ್ಮ ಅಣ್ಣ. ನನ್ನನ್ನು ಮನೆಯಿಂದ ಆಚೆ ಹಾಕಿದಾಗ ನನ್ನ ಫೋನ್ ನೀವು ಯಾರೂ ರಿಸೀವ್ ಮಾಡಿಲ್ಲ. ಆಗ ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದು ಈ ನಿಮ್ಮ ಅಣ್ಣ. ಆಗಿಲ್ದಿರೋ ಸ್ವಾಭಿಮಾನ ನಿಮ್ಗಳಿಗೆ ಈಗ ಬಂದ್ಬಿಡ್ತಾ? ಅವನು ನಿಮ್ಮ ಅಣ್ಣ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲಿ ನಿಂತಿದ್ದಾನೆ. ನಿಮ್ಮಿಬ್ಬರನ್ನು ಸಾಕಿ ಬೆಳೆಸಿದ್ದಾನೆ.